ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟರು ಹಾಗೆ ಕೆಲವೊಂದು ಕಮೆಂಟ್ಸ್ಗಳನ್ನು ಮಾಡಿದ್ದೀರಾ. ಅದರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಅದೇ ರೀತಿ ಈ ವಿಡಿಯೋದಲ್ಲಿ ಏನೆಲ್ಲ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಮುಂಚೆನೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಅಪ್ರೂವಲ್ ಯಾವಾಗ ಬಿಡ್ತಾರೆ, ಅದೇ ರೀತಿ ಮೊನ್ನೆ ಅರ್ಜಿಯನ್ನು ಹಾಕಿಸ್ಕೊಂಡಿದ್ದೀರಲ್ಲ ಅದರದ್ದು ಅಪ್ರೂವಲ್, ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಮಾಡ್ತಾರೆ, ಅದೇ ರೀತಿ ಮೇಯ್ನ್ ಆಗಿ ಇನ್ನೊಂದ್ಸರಿ ನೆಕ್ಸ್ಟು ರೇಷನ್ ಕಾರ್ಡ್ ಯಾವಾಗ ಬಿಡುವಂಥ ಒಂದು ಸಾಧ್ಯತೆಗಳಿದೆ, ಇದರ ಬಗ್ಗೆ ಫುಲ್ A to Z ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇರೋ ಕೂಡಲೇ ಕಮೆಂಟನ್ನು ಮಾಡಿದ್ರೆ ವಿಡಿಯೋ ಮೂಲಕ ಅಥವಾ ಕಮೆಂಟ್ ಮೂಲಕನೇ ನಾನು ನಿಮಗೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬರೀ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇ ಕ್ವಶನ್ಸ್ ಯಾವುದು ಅಂದರೆ ಮೇಯ್ನ್ ಆಗಿ ಒಂದು ರೇಷನ್ ಕಾರ್ಡ್ ಮೊನ್ನೆ ಬಿಟ್ಟಿದ್ರಲ್ಲ, 3ನೇ ತಾರೀಕು ರೇಷನ್ ಕಾರ್ಡ್ ಬಿಟ್ಟಿದ್ರು, ತಿದ್ದುಪಡಿನೂ ಬಿಟ್ಟಿದ್ರು, ಹೊಸ ಅರ್ಜಿನೂ ಬಿಟ್ಟಿದ್ರು. ಬಟ್ ಆದರೆ ಇದನ್ನು ಅಪ್ರೂವಲ್ ಯಾವತ್ತು ಮಾಡ್ತಾರ, ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಜನ ಸಾಕಷ್ಟು ಒಂದು ಕಮೆಂಟ್ಗಳನ್ನು ಮಾಡಿದ್ದಾರೆ. ಬಟ್ ಆದರೆ ಇದರಲ್ಲಿ ಮೇನ್ ಮ್ಯಾಟ್ರ್ ಏನಪ್ಪ ಅಂದರೆ ಒಂದು ಅಪ್ರೂವಲ್ ಬಗ್ಗೆ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಒಂದು ಇದು ಅಂತಲೇ ಹೇಳ್ಬೋದು. ಯಾಕೆಂದರೆ ಅಪ್ರೂವಲ್ ಎಲ್ಲನೂ ಸಹ ಮಾಡೋದಿಲ್ಲ, ಅರ್ಥ ಆಯ್ತಾ? ಪ್ರೆಸೆಂಟ್ ಅದು ಬಿಟ್ಟಿದ್ದೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಅಷ್ಟೇ. ಯಾರಿಗೆಲ್ಲ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದೆಯೋ, ಯಾರಿಗೆಲ್ಲ ಒಂದು ಆಪ್ರೇಷನ್ಸ್ಗಳು, ಸರ್ಜರಿಗಳು ಅಥವಾ ಏನಾದರೂ ಬೇರೆ ಒಂದು ಹೆಲ್ತ್ಗೆ ಸಂಬಂಧಪಟ್ಟಿರೋ ಹಾಗೆ ಏನಾದರೂ ಇಶ್ಯೂಗಳಿದ್ರೆ ಅಂಥವ್ರು ಮಾಡಿಸ್ಕೊಂಡು ಅಂಥವ್ರದ್ದು ಮೆಡಿಕಲ್ ರಿಪೋರ್ಟ್ ಇದ್ದರೆ ಮಾತ್ರ ಏನು ಮಾಡ್ತಾರೆ ಅಂದರೆ ಮೇಯ್ನಾಗಿ 4ನೇ ತಾರೀಕು ಅಂದರೆ ನಿನ್ನೆ ಏನು ಮಾಡ್ತಿದ್ರು, ಅಪ್ರೂವಲನ್ನು ಮಾಡಿದರು, ಅರ್ಥ ಆಯ್ತಾ? ಅಪ್ರೂವಲ್ ಮಾಡ್ತಾಯಿದ್ರು. ನೀವು 1 ಗಂಟೆಗಳ ಒಂದು ಅವಕಾಶವನ್ನು ಕೊಟ್ಟಿದ್ರು ಫುಡ್ ಆಫೀಸ್ಗಳಲ್ಲಿ, ನೀವು ಹೋಗಿ ಅಲ್ಲಿ ಅಪ್ರೂವಲನ್ನು ಮಾಡಿಸ್ಕೊಳ್ಬಹುದಾಗಿತ್ತು. ಬಟ್ ಆದರೆ ಎಷ್ಟೋ ಜನ ಈ ಕೆಲಸವನ್ನು ಮಾಡಿಲ್ವೋ ಗೊತ್ತಿಲ್ಲ. ಬಟ್ ಆದರೆ ಮೇಯ್ನಾಗಿ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ದಿದ್ದರೆ ಒಂದು 11ರಿಂದ 12 ಗಂಟೆ ತನಕ ಹೊಸ ಅರ್ಜಿಗಳನ್ನು ಅಪ್ರೂವಲ್ ಮಾಡ್ತಾಯಿದ್ರು. 12ರಿಂದ 1 ಗಂಟೆ ತನಕ ಒಂದು ತಿದ್ದುಪಡಿ ಅರ್ಜಿಗಳನ್ನು ಒಂದು ಅಪ್ರೂವಲನ್ನು ಮಾಡ್ತಿದ್ರು. ನೀವು ಆಯಾ ಫುಡ್ ಆಫೀಸ್ಗಳಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಒಂದು ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ದಾಖಲಾತಿಗಳನ್ನು ತೊಗೊಂಡು ನೀವು ವಿಸಿಟ್ ಮಾಡಿ ನೀವು ಅಪ್ರೂವಲನ್ನು ಮಾಡಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ರು. ಬಟ್ ಆದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವಾಗ ಅಪ್ರೂವಲ್ ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ, ಮೇಯ್ನಾಗಿ ಇದೇ ರೀತಿ ನೆಕ್ಸ್ಟ್ ತಿಂಗಳು ಬಿಡ್ತಾರೆ, ಅರ್ಥ ಆಯ್ತಾ? ಈ ತಿಂಗಳು ಇನ್ನೂ 2 ದಿನ ಬಿಡಬೇಕಿತ್ತು. ಬಟ್ ಆದರೆ ಏನೋ ಒಂದು ಕಾರಣಗಳಿಂದ ಬಿಡ್ತಾ ಇಲ್ಲ. ಅಂದರೆ ಎಲೆಕ್ಷನ್ ಇರೋದ್ರಿಂದ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಿಟ್ಟರೂ ಬಿಡಬಹುದು, ಅರ್ಥ ಆಯ್ತಾ? ಇದು ನಾನು ಗ್ಯಾರಂಟಿ ಕೊಡೋದಕ್ಕೆ ಹೋಗೋದಿಲ್ಲ. ಬಟ್ ಆದರೆ 20-25ನೇ ತಾರೀಕು ಮೇಲೆ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಬಟ್ ಇನ್ನೂ 2 ದಿನ ಬಿಡುವಂಥ ಒಂದು ಸಾಧ್ಯತೆಗಳು ಇದೆ. ಬಟ್ ಆದರೆ ಎಲೆಕ್ಷನ್ ಇರೋದ್ರಿಂದ ಬಿಡ್ತಾರೋ ಇಲ್ವೋ ಖಡಾಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಏನಾದರೂ ಇಮ್ಮಿಡಿಯೇಟ್ಲಿ ಬಿಟ್ಟರೆ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಿದ್ರೆ, ಅದೇ ರೀತಿ ಏನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಬಿಟ್ಟರೆ ಇಮ್ಮಿಡಿಯೇಟ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೇನೆ, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಿನ್ನೆ ಅಪ್ರೂವಲ್ ಎಲ್ಲ ಫುಲ್ಲು ಕ್ಲಿಯರ್ ಮಾಡಿದ್ದಾರೆ. ಅಂದರೆ ಮಾಡಿಸ್ಕೊಂಡಿಲ್ವೋ ಅದು ಗೊತ್ತಿಲ್ಲ. ಮಾಡಿಸ್ಕೊಳ್ದಿರೋರೆ ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡಿದ್ದಾರೆ, ಅರ್ಥ ಆಯ್ತಾ? ಸೊ ಅದರ ಮೇಯ್ನಾಗಿ ನಿಮಗೆಲ್ಲ ಯಾವಾಗ ರೇಷನ್ ಕಾರ್ಡ್ ಅಪ್ರೂವಲ್ ಸಿಗುತ್ತೆ, ನಾರ್ಮಲ್ ಆಗಿ ಯಾರೆಲ್ಲ ಒಂದು ಅರ್ಜಿಯನ್ನು ಸಲ್ಲಿಸಿರೋ ಅಂಥವ್ರಿಗೆ ನಾನು ಹೇಳ್ತಿರೋದು, ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ನಿಮಗೂ ಒಂದು ನಿನ್ನೆ ಹೋಗಿದ್ದರೆ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡ್ಕೊಡ್ತಿದ್ರು. ಬಟ್ ಮೆಡಿಕಲ್ ಎಮರ್ಜೆನ್ಸಿ ಇಲ್ಲದೆ ಇರೋರು ಸಹ ಈ ಬೇಜನ್ ಅರ್ಜಿಯನ್ನು ಹಾಕಿದ್ದೀರ, ಅರ್ಥ ಆಯ್ತಾ? ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ದೀರಾ. ಬಟ್ ಆದರೆ ಅಂಥವ್ರಿಗೆಲ್ಲ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತಾ ಅಥವಾ ಅಪ್ರೂವಲ್ ಮಾಡ್ತಾರಾ ಅಥವಾ ಪೆಂಡಿಂಗ್ ಹಂಗೆ ಇಡ್ತಾರಾ, ಇದು ಒಂದು ಸಮಸ್ಯೆ ಪ್ರತಿಯೊಬ್ಬರಿಗೂ ಸಹ ಕಾಡ್ತಾನೆ ಇರ್ತದೆ. ಬಟ್ ಆದರೆ ಮೇಯ್ನಾಗಿ ಏನಪ್ಪ ಅಂದರೆ ಅದು ಮೆಡಿಕಲ್ ಎಮರ್ಜೆನ್ಸಿಗೆ ಬಿಟ್ಟಿದ್ರು, ಮೆಡಿಕಲ್ ಅಂಥವ್ರು ಮಾಡಿಸ್ಕೊಳ್ಳೋದಕ್ಕೆ ಅಂತಲೇ ಬಿಟ್ಟಿದ್ರು, ಅರ್ಥ ಆಯ್ತಾ? ಬಟ್ ಆದರೆ ಇದರಲ್ಲಿ ಮೇಯ್ನ್ ಮ್ಯಾಟ್ರ್ ಏನಪ್ಪ ಅಂದರೆ ಮೇಯ್ನಾಗಿ ಇದು ಅಪ್ರೂವಲ್ ಮಾಡೋದು ಸಿಕ್ಕಾಪಟ್ಟೆ ಲೇಟ್, ಅರ್ಥ ಆಯ್ತಾ? ಈಗ ನಾರ್ಮಲಾಗಿ ಯಾವ ರೀತಿ ಅಪ್ರೂವಲ್ ಮಾಡ್ತಾರೋ ನಿಮ್ಮದು ಅದೇ ರೀತಿ ಅಪ್ರೂವಲ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಬಟ್ ಇಂಥ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ, ಇವಾಗಲೇ ಅಪ್ರೂವಲ್ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಆಗೋದಿಲ್ಲ, ಅರ್ಥ ಆಯ್ತಾ? ಒಂದು 3 ತಿಂಗಳಾದರೂ ಆಗ್ಬೋದು, 1 ವರ್ಷನಾದರೂ ಆಗ್ಬೋದು, 2 ವರ್ಷನಾದರೂ ಆಗ್ಬೋದು, 3 ವರ್ಷನಾದರೂ ಆಗ್ಬೋದು, ಅರ್ಥ ಆಯ್ತಾ? ನಾನು ನಿಮಗೆ ಪದೇ ಹೇಳಿದೆ, ಹಿಂದಿನ ವೀಡಿಯೋಸ್ಗಳಲ್ಲೂ ಸಹ ಅಷ್ಟೇ ನಾನು ನಿಮಗೆ ಸಾಕಷ್ಟು ಇದ್ರ ಬಗ್ಗೆನೇ ಚರ್ಚೆ ಮಾಡಿದ್ದೀನಿ, ಅರ್ಥ ಆಯ್ತಾ? ಬಟ್ ಆದರೆ ನೀವು ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಏನಪ್ಪ ಅಂದರೆ ರೇಷನ್ ಕಾರ್ಡ್ ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡಬಹುದು ಅಂದರೆ ಮೇಯ್ನಾಗಿ ಗೌರ್ಮೆಂಟಿಂದ ಯಾವಾಗ ಅನೌನ್ಸ್ ಮಾಡ್ತಾರೋ ಆ ಟೈಮ್ನಲ್ಲಿ ರೇಷನ್ ಕಾರ್ಡ್ಗಳನ್ನು ವಿಲೇವಾರಿ ಮಾಡಿ ಒಂದು ಅಪ್ರೂವಲನ್ನು ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಮಾಡ್ತಾರೆ ಅವರು, ಅರ್ಥ ಆಯ್ತಾ? ಮೇಯ್ನಾಗಿ ಮಾರ್ಚ್ 31ನೇ ತಾರೀಕು ಒಳಗಡೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲನೂ ಸಹ ಬಂದಿತ್ತು. ಬಟ್ ಆದರೆ ಮೇಯ್ನಾಗಿ ಮಾರ್ಚ್ 31ನೇ ತಾರೀಕು ಒಳಗಡೆ ಎಷ್ಟೊಂದು ರೇಷನ್ ಕಾರ್ಡ್ಗಳು ಅಪ್ರೂವಲ್ ಮಾಡಿರೋದು ಉಂಟು, ಅರ್ಥ ಆಯ್ತಾ? ಬಟ್ ಇನ್ನೂ ಹಾಗೆ ಪೆಂಡಿಂಗಲ್ಲಿ ಇದೆ ಅಂತ ನನಗೆ ಅನ್ನಿಸ್ತಿದೆ. ಬಟ್ ಆದರೆ 2023ರಲ್ಲಿ ಅರ್ಜಿಯನ್ನು ಸಲ್ಲಿಸಿರೋರಿಗೆ ಒಂದು ಅದ್ರ ಮೇಲೆ ಅರ್ಜಿಯನ್ನು ಯಾರು ಅಪ್ಲಿಕೇಶನನ್ನು ಹಾಕಿರ್ತಾರೋ 2023 ಮಾರ್ಚ್ ಮೇಲೆ ಯಾರೆಲ್ಲ
ಒಂದು ಅಪ್ಲಿಕೇಶನ್ ಹಾಕಿರ್ತಾರೋ ಅಂಥವ್ರಿಗೆಲ್ಲ ಒಂದು ಬೇಗ ಅಪ್ರೂವಲ್ ಆಗಿರಬಹುದು, ಅರ್ಥ ಆಯ್ತಾ. ಇನ್ನು 2000 ಅಂದರೆ ಮಾರ್ಚ್ ಒಳಗಡೆ 2023 ಹಾಕ್ಸಿರೋದು ಪೆಂಡಿಂಗ್ ಇರುವಂಥ ಒಂದು ಸಾಧ್ಯತೆಗಳಿದೆ. ಬಟ್ ಆದರೆ ಇದರಲ್ಲಿ ಮೇಯ್ನ್ ಮ್ಯಾಟ್ರ್ ಏನಪ್ಪ ಅಂದರೆ, ನೀವೇನಾದರೂ ಅರ್ಜಿ ಹಾಕಿಸ್ಕೊಂಡು ಕಾಯಲೇಬೇಕು, 1 ವರ್ಷ 2 ವರ್ಷ ನೀವು ವೆಯ್ಟ್ ಮಾಡಲೇಬೇಕು. ಇಲ್ಲಾಂದರೆ ಯಾವುದೇ ಬೇಗ ಇಮ್ಮಿಡಿಯೇಟ್ಲಿ ಅರ್ಜಿ ಅಪ್ರೂವಲ್ ಮಾಡಿಕೊಡಲ್ರು, ಅರ್ಥ ಆಯ್ತಾ. ಯಾಕೆಂದರೆ ಈ ವರ್ಷ ಆಗಿರೋದು ನೆಕ್ಸ್ಟ್ ವರ್ಷ ಮಾಡುವಂಥ ಒಂದು ಸಾಧ್ಯತೆಗಳು, ಅದೇ ರೀತಿ ಈ ವರ್ಷ ಅರ್ಜಿ ಹಾಕಿದರೆ ಇನ್ನೊಂದು 2 ವರ್ಷ ಬಿಟ್ಟು ಮಾಡ್ಕೊಡುವಂಥ ಒಂದು ಅವಕಾಶಗಳು, ಅಂದರೆ ಸಾಧ್ಯತೆಗಳು, ಈ ಥರ ಒಂದು ಕಾನ್ಸೆಪ್ಟ್ ಇರ್ತದೆ, ಅರ್ಥ. ಏನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸರ್ಕಾರದಿಂದ ಆದೇಶ ಬರೋವಂಟ ಅವರಂತೂ ಅಪ್ರೂವಲ್ ಮಾಡೋದು ಕೊಡೋದಿಲ್ಲ, ಕೊಡಬಾರ್ದು, ಅರ್ಥ ಆಯ್ತಾ. ಯಾಕೆಂದರೆ ಗೌರ್ಮೆಂಟಿಂದ ಯಾವಾಗ ಆರ್ಡ್ರ್ ಬರ್ತದೋ ಆ ಟೈಮ್ನಲ್ಲೇ ಅವ್ರು ಮಾಡಿಕೊಡ್ಬೇಕು. ನೀವು ಫುಡ್ ಆಫೀಸ್ಗಳಲ್ಲಿ ಹೋಗ್ಬಿಟ್ಟು ದಯವಿಟ್ಟು ಜಗಳವನ್ನು ಮಾಡಬೇಡಿ, ಅರ್ಥ ಆಯ್ತಾ. ಯಾಕೆಂದರೆ ಅವ್ರು ಬಿಟ್ಟರೆ ಮಾಡಿಕೊಡ್ತಾರೆ, ಬಿಟ್ಟಿಲ್ಲ ಅಂದರೆ ಎಲ್ಲಿಂದ ಮಾಡಿಕೊಡ್ತಾರೆ. ಅವರು ಪರ್ಸ್ನಲ್ಲಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಅರ್ಥ ಆಯ್ತಾ. ಅವೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕೆಲಸಗಳು. ಸರ್ಕಾರದಿಂದ ಅನೌನ್ಸ್ ಮಾಡಿದ್ರೆ ಮಾತ್ರ ಏನಾದರೂ ಮಾಡಬಹುದು, ಅರ್ಥ ಆಯ್ತಾ. ಅನೌನ್ಸ್ ಮಾಡಿದ್ರೆ ಏನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಮೇಯ್ನಾಗಿ ಮೆಡಿಕಲ್ ಎಮರ್ಜೆನ್ಸಿಗಳಿದ್ರೆ ಅದು ನಿನ್ನೆ ಒಂದು ಯಾವ ರೀತಿ ಅಪ್ರೂವಲ್ ಬಿಟ್ಟಿದ್ರೋ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಅದೇ ರೀತಿ ಅಪ್ರೂವಲನ್ನು ಬಿಡ್ತಾರೆ. 1 ಅವರೋ 2 ಅವರೋ ಬಿಡ್ತಾರೆ. ಆ ಟೈಮ್ನಲ್ಲಿ ನೀವು ಅಪ್ರೂವಲನ್ನು ಮಾಡಿಸ್ಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ದಯವಿಟ್ಟು ನೀವೇನಾದರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ದಾಖಲಾತಿಗಳು ಮೊದಲು ಮೇಯ್ನಾಗಿ ನೀವು ರೆಡಿ ಮಾಡಿ ಕ್ಲೀನಾಗಿ ಇಟ್ಕೊಂಡಿರಬೇಕಾಗುತ್ತೆ. ಅದೇ ರೀತಿ ಜೆರಾಕ್ಸು ಒಂದು ಸಟ್ಟು ಪ್ರತಿಯೊಂದೂ ಸಹ ದಾಖಲಾತಿಗಳು ಇರಬೇಕು. ಅದೇ ರೀತಿ ಮೆಡಿಕಲ್ ಎಮರ್ಜೆನ್ಸಿಗೆ ಏನಾದರೂ ನೀವು ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮೇಯ್ನಾಗಿ ನಿಮ್ಮ ಹತ್ರ ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಿರುವಂಥ ದಾಖಲಾತಿಗಳಿರಬೇಕು. ಇಲ್ಲ ಅಂದರೆ 1 ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಅಪ್ರೂವಲ್ ಆಗೋದಂತೂ ಗ್ಯಾರಂಟಿ, ಅರ್ಥ ಆಯ್ತಾ. ಬಟ್ ಆದರೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವುದು ಅಂದರೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಯಾವ ಟೈಮ್ನಲ್ಲಿ ಯಾವ ಡೇಟ್ನಲ್ಲಿ ಬಿಡುವಂಥ ಒಂದು ಸಾಧ್ಯತೆಗಳಿರಬಹುದು. ಇದ್ರ ಬಗ್ಗೆ ಪ್ರತಿಯೊಬ್ಬರು ಸಹ ಒಂದು ಕಮೆಂಟನ್ನು ಇದ್ರ ಬಗ್ಗೆನೇ ಮಾಡಿದರೆ ನೆಕ್ಸ್ಟ್ ಯಾವಾಗ ಬಿಡ್ತಾರೆ ತಿಳಿಸ್ಕೊಡಿ ಸರ್, ಹೊಸದಾಗಿ ಅರ್ಜಿ ಹಾಕಬೇಕು ತಿಳಿಸ್ಕೊಡಿ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡಿದ್ದೀರಿ, ಅರ್ಥ ಆಯ್ತಾ. ಮೈನಾಗಿ ಮುಂದಿನ ದಿನಗಳಲ್ಲಿ ಯಾವ ಟೈಮ್ನಲ್ಲಿ ಬೇಕಾದರೂ ಹೊಸ ಅರ್ಜಿ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಇನ್ನೇನೋ ಒಂದು ಅರ್ಜಿ ಆಗಿರ್ಬೋದು ಬಿಡುವಂಥ ಒಂದು ಸಾಧ್ಯತೆಗಳು ಇದೆ, ಅರ್ಥ ಆಯ್ತಾ. ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವ ಡೇಟ್ನಲ್ಲಿ ಬಿಡ್ತಾರೆ ಅಂತ ಇನ್ನೂ ಕನ್ಫರ್ಮ್ ಆಗೋದಿಲ್ಲ, ಅರ್ಥ ಆಯ್ತಾ. ಯಾಕೆಂದರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿ 1 ದಿನದ ಹಿಂದೆ ಮಾತ್ರ ನಮಗೆ ಬರುತ್ತೆ. 1 ದಿನದ ಹಿಂದೆ ಒಂದು 3 ಅವರು 4 ಅವರ್ ಹಿಂದೆ ನೋಟಿಸ್ ಕೊಟ್ಟು ಇಮಿಡಿಯೇಟ್ಲಿ ಬಿಡುವಂಥ ಒಂದು ಅವಕಾಶಗಳು ಜಾಸ್ತಿ ಇರ್ತದೆ. ಬಟ್ ಪಬ್ಲಿಕಲ್ಲಿ ಎಲ್ರಿಗೂ ಸಹ ಬಿಡುವಂಥ ಒಂದು ಸಾಧ್ಯತೆ ಇದ್ದಾಗ ನೋಟಿಸನ್ನು ಕೊಡ್ತಾರೆ, ಇಮಿಡಿಯೇಟ್ಲಿ ಎಲ್ರಿಗೂ ಗೊತ್ತಾಗೋ ಥರ ನೋಟಿಸನ್ನು ಕೊಡ್ತಾರೆ. ಆ ಟೈಮ್ನಲ್ಲಿ ನೀವೆಲ್ಲರೂ ಸಹ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಬಟ್ ಏನಾದರೂ ಇಮಿಡಿಯೇಟ್ಲಿ ಆ ಥರ ಏನಾದರೂ ಮಾಡಿಲ್ಲ ಅಂದರೆ ಮೊಬೈಲ್ಗಳಲ್ಲಿ ಬರೀ ಒಂದು ಕೆಲವೊಬ್ರಿಗೆ ಮಾತ್ರ ನೋಟಿಸ್ ಕೊಟ್ಟರೆ ಅದು ಮೇಯ್ನಾಗಿ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ನ್ಯೂಸ್ ಪೇಪರ್ಗಳಲ್ಲಿ ಕೊಡ್ತಾರೆ, ರೇಷನ್ ಕಾರ್ಡು ಅಪ್ಲಿಕೇಶನ್ಸ್ಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ. ಬಟ್ ಆ ಥರ ಏನಾದರೂ ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಮೇಯ್ನಾಗಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು, ಅರ್ಥ ಆಯ್ತಾ. ಬೇರೆ ಆಪ್ಷನ್ಸ್ಗಳು ಇರೋದಿಲ್ಲ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಅಲ್ಲಿ ಗಂಟ ಏನಾದರೂ ಮಾಡಬಹುದು, ಅರ್ಥ ಆಯ್ತಾ. ಯಾಕೆಂದರೆ ರೇಷನ್ ಕಾರ್ಡು ಹೊಸದಾಗಿರ್ಬೋದು, ಒಂದು ತಿದ್ದುಪಡಿ ಆಗಿರ್ಬೋದು, ಇಂಥ ಟೈಮ್ನಲ್ಲೇ ಬಿಡ್ತಾರೆ ಅಂತ ಯಾರಿಗೂ ಸಹ ಊಹೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಅಕಸ್ಮಾತ್ ಏನಾದರೂ ಬಿಡ್ತಾರೆ ಅಂತ ನನಗೆ ಏನಾದರೂ ಕನ್ಫರ್ಮ್ ಆದರೆ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ, ಅರ್ಥ ಆಯ್ತಾ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ, ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ಏನಾದರೂ ಇದ್ದರೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ, ಅರ್ಥ ಆಯ್ತಾ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ.